ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನಪ್ಪ ಇದು, ಏರ್ ಇಂಡಿಯಾ ಏರ್ ಹೋಸ್ಟೆಸ್ ಗೆಟಪ್ ಅಲ್ಲಿದ್ದಾಳೆ ಇವಳು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗೇನಿಲ್ಲ ಫ್ರೆಂಡ್ಸ್, ಇವತ್ತೊಂದು ಕಡೆ ಹೋಗಿ ಬಂದೆ, ಹಾಗಾಗಿ ಸೀರೆ ಉಟ್ಟಿದ್ದೆ. ಸೀರೆ ಉಟ್ಟಾವಾಗಲೇ ಒಂದು ವಿಡಿಯೋ ಮಾಡಿಬಿಡೋಣ, ಯಾವಾಗಲೂ ಡ್ರೆಸ್ಸಲ್ಲಿ ಇರ್ತೀನಲ್ಲ. ಇವತ್ತು ಸೀರೆ ವಿಷಯಕ್ಕೆ ಸಂಬಂಧಿಸಿದ್ದೇ ವಿಡಿಯೋ, ಹಾಗಾಗಿ ಸೀರೆಯಲ್ಲೇ ಮಾಡೋಣ ಅಂತ ನನಗನ್ನಿಸ್ತು. ಅದಕ್ಕೆ ನಾನು ಈ ವಿಡಿಯೋ ಶುರು ಮಾಡಿದೆ. ಬನ್ನಿ, ಏನಪ್ಪ ಇವತ್ತಿನ ವಿಷಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ನನಗೆ ಮೊಮ್ಮಕ್ಕಳು ಆಗಾಯಿತು ಅಲ್ವಾ. ನನ್ನ ಅಮ್ಮ, ನೀವೆಲ್ಲ ನನ್ನ ವಿಡಿಯೋಗಳಲ್ಲಿ ನೋಡಿದಿರಿ ನನ್ನ ಅಮ್ಮನ ಮದುವೆಯಾಗಿ 66 ವರ್ಷ ಆಯಿತು. ಅಮ್ಮನಿಗೀಗ 81ನೇ ವರ್ಷ ನಡೀತಾ ಇರುವಂಥದ್ದು. ಅಮ್ಮನಿಗೆ 15ನೇ ವರ್ಷದಲ್ಲಿ ಮದುವೆ ಆಗಿದೆ, ಆದರೆ ನಾವು ಹುಟ್ಟುವಾಗ 10 ವರ್ಷ ಲೇಟ್ ಆಗಿದೆ ಅಮ್ಮನಿಗೆ. ಹಾಗಾಗಿ 10 ವರ್ಷದ ನಂತರ ನಾವು ಹುಟ್ಟಿರುವಂಥದ್ದು. ಅಮ್ಮನಿಗೆ ಮದುವೆ ಆಗಿದ್ದು 15 ವರ್ಷದಲ್ಲಿ, 14 ಮುಗ್ದಿತ್ತಷ್ಟೇ ಅಮ್ಮನಿಗೆ. ಅಮ್ಮನ 9th ಸ್ಟ್ಯಾಂಡರ್ಡ್ ಆಗಿದ್ದು 15ನೇ ವರ್ಷ ಅಂತ ಕಾಣುತ್ತೆ ಅಮ್ಮನ ಮದುವೆ ಆಗಿದ್ದು. ಒಟ್ಟು ಅಮ್ಮನ ಮದುವೆ ಆಗಿ 66 ವರ್ಷ ಆಯಿತು. 60ನೇ ಇಸ್ವಿಲಿ ಅಮ್ಮನ ಮದುವೆ ಆಗಿರುವಂಥದ್ದು. ಅಮ್ಮನ ಮದುವೆಯ ರೇಷ್ಮೆ ಸೀರೆ, ನಮ್ಮ ಅಪ್ಪ ಅಮ್ಮನಿಗೆ ಮದುವೆಯಲ್ಲಿ ಕೊಟ್ಟಿರುವಂತಹ ರೇಷ್ಮೆ ಸೀರೆ, 66 ವರ್ಷದ ಹಿಂದಿನ ರೇಷ್ಮೆ ಸೀರೆ ನಿಮಗೆ ತೋರಿಸ್ಬೇಕು ಅಂತಾನೆ ನಾನು ಈ ವಿಡಿಯೋ ಶುರು ಮಾಡಿದ್ದು. ಹೇಗಿದೆ ಗೊತ್ತಾ ಫ್ರೆಂಡ್ಸ್? ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಅದನ್ನ. ನೋಡಿ ಫ್ರೆಂಡ್ಸ್, ಇದು ನನ್ನ ಅಮ್ಮನ ಮದುವೆಯ ಸೀರೆ, 66 ವರ್ಷದ ಹಿಂದಿದು. ಅರಿಶಿನ ಕಲರಿನ ಸೀರೆ ನೋಡಿ, ಹಳದಿ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲಿ ಪೂರ್ತಿ ಚೆಕ್ಸ್ ಬಂದಿದೆ, ಹತ್ರದಿಂದ ತೋರಿಸ್ತೀನಿ ನೋಡಿ, ಪೂರ್ತಿ ಚೆಕ್ಸ್ ಬಂದಿದೆ. ಹಾಗೆ ನೋಡಿ, ಬಾರ್ಡರ್ ನೋಡಿ ಎಷ್ಟು ಚಂದ ಇದೆ ಅಂತ. ನಾನು ಕಳೆದ ವಾರ ಅಮ್ಮನ ಮನೆಗೆ ಹೋಗಿದ್ದೆ, ಅಮ್ಮನ ಮಾತಾಡ್ಸಕ್ಕೆ ಹೋಗಿದ್ದೆ. ಸುಮಾರು ದಿನ ಆಗಿತ್ತು, ಅಮ್ಮನ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಹಾಗೆ ನಾವು ಮಾತಾಡ್ತಾ ಇರುವಾಗ, ನಾನು ನನ್ನ ತಮ್ಮನ ಹೆಂಡತಿ ಮಾತಾಡ್ತಾ ಇದ್ವಿ. ಆವಾಗ ನಮಗೆ ಆ ವಿಷಯ ಈ ವಿಷಯ ಅಂತ ಮಾತಾಡುವಾಗ ರೇಷ್ಮೆ ಸೀರೆಗಳ ವಿಷಯ ಬಂತು. ಆವಾಗ ಅಮ್ಮನ ಮದುವೆಯ ರೇಷ್ಮೆ ಸೀರೆ ಇದೆಯಾ ಇಲ್ವಾ ಜ್ಯೋತಿ ಅಂತ ನಾನು ನನ್ನ ತಮ್ಮನ ಹೆಂಡತಿ ಹತ್ರ ಕೇಳಿದೆ. ಇದೇ ಶಾಮಕ್ಕ ಅಂತ ಹೇಳಿದ್ಲು. ನೋಡೋಣ ಅಂತ ತೆಗೆದ್ವಿ, ಆಯ್ತಾ. ನೋಡಿದ್ರೆ ನನಗೆ ಮುಂಚಿಂದು ಈ ಸೀರೆ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಹಾಗಾಗಿ ಈ ಸೀರೆನ ನೋಡೋಕ್ಕೆ ತೆಗೆದ್ವಿ. ನೋಡಿದವಾಗ ಅದು ಪೂರ್ತಿ ಇಟ್ಟಿಟ್ಟು ಒಳಗಡೆ ಫುಲ್ ಹರಿದು ಹೋಗಿದೆ. ನಾನು ನಿಮಗೆ ಹೇಗಿದೆ ಈ ಸೀರೆ ಅನ್ನೋದು ತೋರಿಸ್ತೀನಿ. ಉಡಕ್ಕಂತೂ ಬರಲ್ಲ ಅಲ್ವಾ. ಹಾಗಾಗಿ ನಾನು ಹೇಳಿದೆ, ನಾನು ಹಿಂದಿನ ಸಲ ರೇಷ್ಮೆ ಸೀರೆಗಳನ್ನು ಕೊಟ್ಟು ಸುಮಾರು ದುಡ್ಡು ಸಿಕ್ಕಿತ್ತಲ್ಲ, ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಅದರ ಲಿಂಕನ್ನು ನಾನು ನಿಮಗೆ ಐ ಬಟನ್ನಲ್ಲಿ ಹಾಕ್ತೀನಿ. ಹಾಗಿದ್ರೆ ಇದು ಹಳೆಯ ಸೀರೆ, ಒಳ್ಳೆ ಜರಿ ಆದರೆ ಇನ್ನೂ ದುಡ್ಡು ಸಿಗತ್ತಲ್ಲ, ಹೇಗೂ ವೇಸ್ಟ್ ಇದು. ನಾನು ಇದಕ್ಕೆ ಎಷ್ಟು ದುಡ್ಡು ಸಿಕ್ಕತ್ತೆ ನೋಡ್ಬೋದಲ್ವಾ, ನಾನು ಕೇಳ್ತೀನಿ ಅಂತ ಹೇಳಿ ತಗೊಂಡು ಬಂದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದರ ಸೆರ್ಗು ತೋರಿಸ್ತೀನಿ ನಾನು ನಿಮಗೆ. ನೋಡಿ ಸೆರ್ಗು, ಆದರೆ ಪೂರ್ತಿ ನೋಡಿ ತೋರಿಸ್ತೀನಿ. ಸೆರ್ಗೆಲ್ಲ ಹರಿದೋಗ್ಬಿಟ್ಟಿದೆ ನೋಡಿ, ಎಲ್ಲ ಕಡೆ ಇದು ಹಾಗೆ ಅಲ್ವಾ, ಹಳೆ ಸೀರೆಗಳಲ್ವ, ಪಿಸಿ 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 ಅಂತ ಹರ್ಕೊಂಡು ಹೋಗ್ತಾ ಇದೆ. ಎಲ್ಲ ಕಡೆ ಹರ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಹರಿದಿದೆ, ಇಲ್ಲಿ ಮುಂದೂ ಹರಿದಿದೆ ನೋಡಿ, ಇಲ್ಲೆಲ್ಲ ಹರಿದಿದೆ ನೋಡಿ. ಮುಟ್ಟಿದ್ರೆ ಪಸ 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 ಅನ್ನತ್ತೆ, ಅಷ್ಟು ಲಡ್ಡಾಗಿ ಹೋಗಿರತ್ತೆ ಹಿಟ್ಟು. ಆದರೆ ಈಗ ನಿಮ್ಗೆ ಇಂಥ ಸೀರೆಗಳು ಸಿಗತ್ತಾ? ಎಷ್ಟು ಚಂದ ಇದೆ ನೋಡಿ. ಮೈ ಪೂರ್ತಿ ಈ ಥರ ಚಕ್ಸು, ಮೇಲೆ ಕೆಳಗೆ ಎರಡು ಕಡೆನೂ ಈ ಥರ ಬಾರ್ಡ್ರು ನೋಡಿ ಫ್ರೆಂಡ್ಸ್, ಎಷ್ಟು ಚಂದ ಇದೆ ಅಂತ. ಇದು ಇಟ್ಕೊಂಡು ಏನೂ ಮಾಡೋಕ್ಕಾಗೋದಿಲ್ಲ, ಮುಟ್ಟಿದಲ್ಲಿ ಪಸ 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 ಅನ್ನತ್ತೆ. ಅವ್ರಿಗೇನಂದರೆ ಈ ಕಂಚಿ ಪ್ಯೂರ್ ಸಿಲ್ಕ್, ಪ್ಯೂರ್ ಜರಿ ಅಂತ ತಗೊಳ್ತಾರಲ್ಲ ಅವರು ಈ ಜರಿನ ಉಪಯೋಗಿಸ್ಕೊಳ್ತಾರಲ್ವ. ಫುಲ್ಲು ಸೀರೆಯಲ್ಲಿ ಚಕ್ಸಿದೆ. ಹಾಗಾಗಿ ಇದಕ್ಕೆ ಎಷ್ಟು ಸಿಕ್ಬೋದು ನೋಡುವ ಅಂತ ಹೇಳಕ್ಕೆ ಕೇಳೋಣ ಅವರನ್ನ ಅಂತ ನಾನು ಈ ಸೀರೆ ತಂದಿದ್ದೀನಿ. ಇದನ್ನು ಕೇಳಿದವಾಗಲೂ ಎಷ್ಟಾಗತ್ತೆ, ಎಷ್ಟು ಸಿಗತ್ತೆ, ಏನು ಹೇಳಿದರು ಅನ್ನೋದನ್ನು ನಾನು ನಿಮಗೆ ಮುಂದೆ ವಿಡಿಯೋ ಮಾಡಿ ಹಾಕ್ತೀನಿ. ಈ ಸೀರೆನ ನನಗೊಂದ್ಸಲ ಅದು ಹರಿದೋಗಿದೆ, ಪಿಸಿ ಪಿಸಿ ಅನ್ನತ್ತೆ. ಆದರೂ ನನಗೆ ಈ ಸೀರೆನ ಮೈ ಮೇಲೆ ಹಾಕಿ ಹೀಗೆ ಉಟ್ಕೊಳ್ಬೇಕು ಅನ್ನೋ ಆಸೆ ಇದೆ. ಹಾಗಾಗಿ ನಾನಿವತ್ತು ಈ ಸೀರೆನ ಉಟ್ಟು ಒಂದ್ಸಲ ನೋಡ್ತೀನಿ ಹೇಗೆ ಕಾಣತ್ತೆ ಅಂತ. ಅಮ್ಮನ ಮದುವೆಯ ಸೀರೆ 66 ವರ್ಷದ ನಂತರ ನಾನು ನನ್ನ ಮೈ ಮೇಲೆ ಉಟ್ಟು ನೋಡ್ತೀನಿ. ಅದೊಂಥರ ಖುಷಿ ಅಲ್ವಾ. ಅಮ್ಮನಿಗೂ ತೋರಿಸ್ತೀನಿ, ಅಮ್ಮನಿಗೂ ಖುಷಿ ಆಗತ್ತೆ ಅಲ್ವಾ. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಹೇಗನ್ನಿಸ್ತು ನಿಮಗೆ ಸೀರೆ ನೋಡಿ? ಮತ್ತು ಎಷ್ಟು ಸಾಫ್ಟು, ಎಷ್ಟು ಮೆತ್ತಗಿದೆ ಅಂದರೆ ಬೆಣ್ಣೆ ಇದ್ದಂಗಿದೆ. 66 ವರ್ಷದ ಹಿಂದಿನ ಸೀರೆ. ನಾನು ಹಾಗಾಗಿ ನಿಮಗೆ ಈ ಸೀರೆನ ಉಟ್ಟು ತೋರಿಸ್ತೀನಿ, ನಿಮಗೆ ಹೇಗೆ ಕಾಣುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯ ದಾರಿ, ಬಾರೇ ಬಾರೇ
ಚಂದದ ಚೆಲುವಿನ ತಾರೆ ಬಾರೇ ಬಾರೇ ಒಲವಿನ ಚಿಲುಮೆಯ ದಾರೆ. ಸಾಕು ಸಾಕು ಸಾಕು. ಫ್ರೆಂಡ್ಸ್, ನಾನು ಅಮ್ಮನ ಮದುವೆ ಸೀರೆ ಉಟ್ಟು ಬಂದೆ ಅಲ್ವಾ. ಯಜಮಾನ್ರು ಖುಷಿಯಾಗಿ ಒಂದು ಹಾಡು ಹೇಳಿದರು. ನಾನು ಅಮ್ಮನ ಮದುವೆ ಸೀರೆ ಉಟ್ಟಾವಾಗ ಒಂದು ಮದುವೆಯ ಲುಕ್ ಬರಲಿ ಅನ್ನೋದಕ್ಕೆ ನನ್ನ ಮಗಳ ಮದುವೆಯಲ್ಲಿ ಇವೆಲ್ಲ ಪರ್ಚೇಸ್ ಮಾಡಿದ್ದು, ಸೊಂಟದ ಪಟ್ಟಿ, ಕೈವಂಕಿ ಎಲ್ಲ ಇದೆ ಆಯಿತಾ, 1 ಗ್ರಾಮ್ ಗೋಲ್ಡು ಅದೆಲ್ಲ ಪರ್ಚೇಸ್ ಮಾಡಿರುವಂಥದ್ದು ಹಾಗೆ ಒಳಗಡೆ ಇದೆ. ಅದರಲ್ಲಿ ಇದನ್ನೊಂದು ಹಾಕ್ಕೊಂಡೆ, ಬೈತ್ಲೆ ಬೊಟ್ಟನ್ನು. ನೋಡಿ ನನ್ನ ಅಮ್ಮನ ಮದುವೆಯ ಸೀರೆ ಎಷ್ಟು ಚೆನ್ನಾಗಿದೆ ಅಲ್ವಾ. ನೀವು ನೋಡಿ, ಈಗ ಸಿಗತ್ತ. ನಾನು ಅದನ್ನೇ ಹೇಳಿದ್ನಲ್ಲ, ಆದರೆ ಇಟ್ಕೊಳ್ಳುವಂಗಿಲ್ಲ, ಎಲ್ಲ ಹರಿದು ಚೂರಾಗಿ ಹೋಗಿದೆ. ಹಾಗಾಗಿ ನಾನು ಕಂಚಿ ಸೀರೆಯ ರೇಷ್ಮೆಯ ಪ್ಯೂರ್ ಜರಿ ತಗೊಳ್ಳೋರು ಇರ್ತಾರಲ್ಲ, ಅವರಿಗೆ ಕೊಡೋಣ ಅಂತ ತಂದಿರುವಂಥದ್ದು. ಕೊಡುವ ಮೊದಲು ನಾನೊಂದು ಉಟ್ಟು ಅಮ್ಮನ ಮದುವೆಯನ್ನು ಒಂದ್ಸಲ ನೆನಪು ಮಾಡಿದಾಗ ಆಯ್ತಲ್ವಾ, ಮದುವೆ ಹೆಣ್ಣಿನ ಡ್ರೆಸ್ಸನ್ನು ಮಾಡಿಕೊಂಡು ನಾನು ರೆಡಿಯಾದೆ. ನೋಡಿ ಒಂದ್ಸರ್ತಿ ಹೇಗಿದೆ ಅಂತ. ಕೈಗೆ ಬಳೆಗಳನ್ನು ಹಾಕ್ಕೊಂಡೆ. ಇದನ್ನು ಹಾಕ್ಕೊಂಡು ನೋಡಿ, ಮದುವೆಯ ಲುಕ್ ಬರೋ ಹಾಗೆ ನಾನು ಏನು ಮಾಡ್ಕೊಳ್ಳಿಲ್ಲ, ಬೈತ್ಲೆ ಬೊಟ್ಟೊಂದು ಹಾಕ್ಕೊಂಡೆ ಅಷ್ಟೇ, ಬೇರೆ ಏನೂ ಹಾಕ್ಕೊಳ್ಳಿಲ್ಲ. ಒಂದು ಸರ ಹಾಕ್ಕೊಂಡೆ ಹಾಗೂ ಬಳೆ ಹಾಕ್ಕೊಂಡೆ. ನೋಡಿ ಅಮ್ಮನ ಮದುವೆ ಸೀರೆ ಎಷ್ಟು ಚಂದದ ಸೀರೆ ಇದು. ನೋಡೋಣ, ನನಗೂ ಕ್ಯೂರಿಯಾಸಿಟಿ ಇದೆ. ಹಳೆಯ ಸೀರೆಗಳ ಜರಿ ತುಂಬ ಪ್ಯೂರ್ ಇರುತ್ತೆ ಅಂತಾರಲ್ವಾ, ಹಾಗಾಗಿ ಈ ಸೀರೆಯ ಜರಿ ಎಷ್ಟು ಪ್ಯೂರ್ ಇದೆ, ನನಗೆ ಎಷ್ಟು ದುಡ್ಡು ಕೊಡ್ಬೋದು ಈ ಸೀರೆ. ಅಮ್ಮನಿಗೆ ಆ ದುಡ್ಡು ನನಗಲ್ಲ, ನಾನು ಅಮ್ಮನಿಗೆ ಅದನ್ನು ತಗೊಂಡೋಗಿ ಕೊಡ್ತೀನಿ. ಹಾಗಾಗಿ ನಾನು ಈ ಸೀರೆನ ಅಮ್ಮನಿಗೆ ಹೇಳಿದೆ, ಹೇಗೂ ಹರಿದೋಗಿದ್ಯಲ್ಲಮ್ಮ, ಪೂರ್ತಿ ಹೋಗಿಬಿಟ್ಟಿದ್ಯಲ್ವಾ. ಹೌದು, ನಾನು ಉಪಯೋಗಿಸೋದು ಇಲ್ಲ, ಬಿಸಾಕುವಂಥದ್ದೇ ಅದು, ಹಾಗಾಗಿ ನೀನು ತಗೊಂಡೋಗಿ ಕೊಡು, ಪರವಾಗಿಲ್ಲ ಅಂತ ಅಮ್ಮನೇ ಕೊಟ್ಟರು. ಆಯ್ತಂತ ಹೇಳಿದ್ರೆ ಅಮ್ಮ. ಹಾಗಾಗಿ ನಾನು ತಗೊಂಡು ಬಂದೆ. ಇದನ್ನು ನಾನು ಅವ್ರಿಗೆ ಕೊಟ್ಟು ಎಷ್ಟು ದುಡ್ಡು ಬರುತ್ತೆ ಈ ಸೀರೆಗೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಾಳೆ ಬರ್ತಾ ಇದ್ದಾರೆ, ನಾನು ವಿಡಿಯೋ ಇದರ ಕಂಟಿನ್ಯೂ ಆಗಿ ಮುಂದಿನ ವಿಡಿಯೋದಲ್ಲಿ ಅದನ್ನೆಲ್ಲ ಹೇಳ್ತೀನಿ ನಿಮಗೆ, ಎಷ್ಟು ದುಡ್ಡು ಬಂತು ನನಗೆ. ಇದೊಂದು ಸೀರೆ ಕೊಟ್ಟಿದ್ದಾರೆ ಅಮ್ಮ. ಹಾಗೆ ಇನ್ನೊಂದು ಅಮ್ಮಂದು, ಇದು ಅಷ್ಟೇ ಪೂರ್ತಿ ಹರಿದೋಗಿದೆ, KSIC ಸೀರೆ ಪೂರ್ತಿ ಹರಿದೋಗಿದೆ, ಇದನ್ನು ಕೊಟ್ಟಿದ್ದಾರೆ. ಇದೆರಡು ಸೀರೆನೂ ನಾನು ಕೊಡ್ತಾ ಇದ್ದೇನೆ. ಕೊಟ್ಟು ಇದರಲ್ಲಿ ಎಷ್ಟು ದುಡ್ಡು ಬರುತ್ತೆ ಏನು ಅಂತೆಲ್ಲ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಕಾಯ್ತಾ ಇರಿ ಮುಂದಿನ ವಿಡಿಯೋಕ್ಕಾಗಿ, ಆಯಿತಾ. ಯಾಕಂದರೆ ನಿಮ್ಮ ಹತ್ರ ಹಳೆ ರೇಷ್ಮೆ ಸೀರೆಗಳಿದ್ರೆ ನೀವು ಕೊಡ್ಬೋದು. ಯಾವ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ನಾನೀಗ 1.5 ವರ್ಷದ ಹಿಂದೆ ನನ್ನ ಸುಮಾರು ಸೀರೆಗಳನ್ನು ಕೊಟ್ಟಿದ್ದೆ. ಅವ್ರು ಹೇಳಿದರು, ತುಂಬ ಜನರು ಸ್ಪಾನ್ಸರ್ಡ್ ವಿಡಿಯೋ ನನ್ನಿಂದ ಮಾಡ್ತಾರೆ, ನಾನು ಅವರಿಗೆ ದುಡ್ಡು ಕೊಡ್ತೇನೆ, ದುಡ್ಡು ಬೇಕು ತಗೊಳ್ಳಿ ಅಂತ ಹೇಳಿದ್ರು ಅವರು. ಇಲ್ಲಪ್ಪ, ನಿಮ್ಗೆ ನನ್ನಿಂದ ಸಹಾಯ ಆದರೆ ಸಾಕು, ನನಗೆ ನನ್ನ ಸೀರೆಗೆ ಎಷ್ಟು ಬರುತ್ತೋ ಅಷ್ಟು ಕೊಡಿ ನೀವು ಅಂತ ನಾನು ಅವ್ರ ಹತ್ರ ಚರ್ಚೆನೂ ಮಾಡಲಿಲ್ಲ. ಅವ್ರು ಎಷ್ಟು ಕೊಟ್ಟರು ತಗೊಂಡಿದ್ದೆ. ಈ ಸರ್ತಿ ನೋಡೋಣ ಈ ಸೀರೆಗೆ ಎಷ್ಟು ಸಿಗತ್ತೆ ಏನು ಅಂತೆಲ್ಲ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಹೇಗಿದೆ ಅಮ್ಮನ ಸೀರೆ, ಇದರಲ್ಲಿ ಫುಲ್ ಲುಕ್ಕನ್ನು ನಾನು ನಿಮಗೆ ತೋರಿಸ್ತೀನಿ. ಅಮ್ಮನ ಮದುವೆ ಸೀರೆಯಲ್ಲಿ ನಾನು ಹೇಗೆ ಕಾಣ್ತಾ ಇದ್ದೀನಿ. ಅಮ್ಮನ ರೂಪವನ್ನು ತರಕ್ಕೆ ಸಾಧ್ಯವೇ ಇಲ್ಲ, ನಮ್ಮಮ್ಮ ಅಷ್ಟು ಚಂದ. ನಾನು ಅಮ್ಮನ ಸೀರೆಯಲ್ಲಿ ನಾನು ನನ್ನ ಲುಕ್ಕನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಅಷ್ಟೇ. ಅಂದರೆ ಅಮ್ಮ ನನ್ನ ಸೀರೆ ನೋಡಿ, ಅಮ್ಮ ಮದುವೆಯಲ್ಲಿ ಈ ಸೀರೆ ಉಟ್ಕೊಂಡಿದ್ರು ಅಂತ ಅಮ್ಮನಿಗೆ ನೆನಪಾಗ್ಬೋದು ಅಷ್ಟೇ. ಈಗ ಪಾಪ ಅವರಿಗೆಲ್ಲ ನೆನಪಿನ ಶಕ್ತಿನೂ ಕಡಿಮೆ ಆಗಿದೆ, ಹಾಗಾಗಿ ನೆನಪಿರುತ್ತೋ ಗೊತ್ತಿಲ್ಲ ಅಂತ ತೋರಿಸಿದ್ರೆ ಖುಷಿ ಆಗುತ್ತಲ್ಲ. ಅಮ್ಮಂಗೆ ಈ ವಿಡಿಯೋ ಮತ್ತು ಫೋಟೋನ ತೋರಿಸ್ಬೋದು ಅಂತ ನಾನು ಈ ವಿಡಿಯೋ ಮಾಡಿರುವಂಥದ್ದು. ನಾನೀಗ ನಿಮಗೆ ಫುಲ್ ಲುಕ್ಕನ್ನು ತೋರಿಸ್ತೀನಿ ಹೇಗಿದೆ ಅಂತ. ಹಾಗೆ ಫ್ರೆಂಡ್ಸ್, ಸೀರೆ ಜೊತೆಗೆ ನಾನು ಇವತ್ತು ಬೇರೆ ಫಂಕ್ಷನಿಗೆ ಹೋಗಿದ್ದೆ ಅಂತ ಹೇಳಿದೆ ಅಲ್ವಾ. ಈ ಬ್ಲೌಸ್ ಹಾಕಿದ್ದೀನಲ್ವಾ, ಹೈ ನೆಕ್ ಬ್ಲೌಸ್ ನೋಡಿ, ಫುಲ್ ಹೈ ನೆಕ್ ಬ್ಲೌಸು ನನಗೆ ತುಂಬ ಇಷ್ಟ. ಈಗ ಹೈ ನೆಕ್ ಬ್ಲೌಸು, ಹಾಗಾಗಿ ನಾನು ಹೈ ನೆಕ್ ಬ್ಲೌಸ್ ಇದು ಆನ್ಲೈನಲ್ಲಿ ತರಿಸಿರುವಂಥದ್ದು. ತುಂಬ ಚೆನ್ನಾಗಿದೆ. ಇದರಲ್ಲಿ ತುಂಬ ಕಲರ್ಸು ಬರುತ್ತೆ. ಹಕೋಬಾ ಥರ ನೋಡಿ, ತೂತಿದೆ ಕೈಗೆಲ್ಲ ನೋಡಿ, ಈ ಥರ ಡಿಸೈನ್ ಬಂದಿರುವಂಥದ್ದು. ತುಂಬ ಚೆನ್ನಾಗಿದೆ ಬ್ಲೌಸು. ಯಾರಿಗಾದರೂ ಬೇಕಾದರೆ ಅದು ನನಗೆ ಲಿಂಕ್ ಸಿಕ್ಕಿದರೆ, ತುಂಬ ಸಮಯದ ಹಿಂದೆ ತರಿಸಿರುವಂಥದ್ದು, ಲಿಂಕ್ ಸಿಕ್ಕಿದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೇನೆ. ಹಾಗೆ ನನಗೆ ಸಿಕ್ಕಿದರೆ ವಿಡಿಯೋದ ಮೇಲೂ ಹಾಕ್ತೀನಿ, ಸಿಕ್ಕಿದರೆ ಆಯಿತಾ. ಅದರಲ್ಲೂ ಕಲರ್ಸ್ ಎಲ್ಲ ಇದೆ. ನಾನು ರೆಡ್ ತರಿಸ್ಕೊಂಡಿದ್ದೆ, ನಂಗೆ ತುಂಬ ಇಷ್ಟ ಆಗಿತ್ತು. ಸಿಕ್ಕಿದರೆ ಕೊಡ್ತೀನಿ, ಇಷ್ಟ ಆದವರು ತರಿಸ್ಕೊಳ್ಬೋದಲ್ವಾ. ಹೆಣ್ಣಿಗೆ ಸೀರೆ ಯಾಕೆ ಅಂದ, ಆಹಾ ಅಂದ, ಅವಳ ಅಂದ ಒಳಗೆ ಅಡಗಿರೋದ್ರಿಂದ ಹಾಡಿದ್ಯಲ್ವಾ. 6 ವರ್ಷದ ಹಿಂದಿನ ಅಮ್ಮನ ಮದುವೆಯ ಸೀರೆಯನ್ನು ನಿಮಗೆ ತೋರಿಸಿದೆ ನಾನು. ಹೇಗನ್ನಿಸ್ತು ನಿಮಗೆ? ನಿಮಗೂ ಇಷ್ಟ ಆಯ್ತಾ ಈ ಸೀರೆ ನೋಡಿ? ನಿಮಗೂ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ ಅನಿಸಿರ್ಬೋದು. ಖಂಡಿತ ನನಗಂತೂ ಯಾವಾಗಲೂ ಈ ಸೀರೆ ನೋಡಿದರೆ ಅದೇ ಫೀಲಿಂಗು, ಎಷ್ಟು ಚಂದ ಈ ಸೀರೆ, ನಮ್ಮಮ್ಮ ಎಷ್ಟು ಚಂದ ಕಾಣ್ತಾ ಇರ್ಬೋದು. ಆವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ಅಮ್ಮನ ಮದುವೆ ಆಲ್ಬಮ್ ಇದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳದ್ದು. ಅದರಲ್ಲಿ ಕರೆಕ್ಟಾಗಿ ಗೊತ್ತಾಗಲ್ಲ ಅಲ್ಲ, ಸೀರೆ ಲುಕ್ಕೆಲ್ಲ ಗೊತ್ತಾಗಲ್ಲ. ಕಲರ್ಡ್ ಫೋಟೋ ಆದರೆ ಚೆನ್ನಾಗಿ ಕಾಣುತ್ತೆ. 66 ವರ್ಷದ ಹಿಂದೆ ಎಲ್ಲಿಂದ ಕಲರ್ಡ್ ಫೋಟೋ ಇರುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಅವಾಗೆಲ್ಲ. ಹಾಗಾಗಿ ಈ ಸೀರೆನ ತೋರ್ಸಕ್ಕಾಗಿ ನಾನು ಈ ವಿಡಿಯೋ ಮಾಡಿರುವಂಥದ್ದು. ಹೇಗನ್ನಿಸ್ತು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಹಾಗೆ ಶ್ಯಾಮಲಾ ಬ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ, ನಮಸ್ತೆ.